It's time to taste. ಸೂಪರ್ ಚಟ್ನಿ. ನಿಮಗೆ ಗೊತ್ತೈತಿ ಈ ಚಟ್ನಿನ ನಾನು ಮೂಲಂಗಿಯಿಂದ ಮಾಡೀನಿ. ಅನ್ಸೋದೇ ಇಲ್ಲ ಅಷ್ಟು ಮಸ್ತಂಗಿತ್ತು. ಈ ಚಟ್ನಿ ಚಪಾತಿ, ರೈಸ್, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ. ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಬೇಕು ಮನ್ಯಾಗ. ಅಷ್ಟು ಟೇಸ್ಟ್ ಆಗಿತ್ತು. ನಾನು 2 ರೊಟ್ಟಿ ಹೆಂಗೆ ತಿಂದೆ ಅಂತ ಗೊತ್ತಾಗಿಲ್ಲ, ಅಷ್ಟು ಮಸ್ತಾಗಿತ್ತು. ಸೊ ಇದನ್ನು ಹೆಂಗೆ ಮಾಡ್ಬೇಕಂತ ನೋಡೋಣ ಬರ್ರಿ. ಇಲ್ಲಿ 3 ಮೂಲಂಗಿ, ಎಳೆ ಮೂಲಂಗಿನ ತೊಗೊಂಡಿನಿ. ಅದನ್ನು ಸಣ್ಣಾಗಿ ಕಟ್ ಮಾಡಿದ್ದೀನಿ. ಆಮೇಲೆ 2 ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ತೊಗೊಂಡಿನಿ, ಅದನ್ನು ಸಹ ಕಟ್ ಮಾಡಿದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಸಹ ಮಿಕ್ಸಿಯಲ್ಲಿ ಸಣ್ಣಾಗಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿನಿ. ಈಗ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಟಿರುವಂಥ ಮೂಲಂಗಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ. ಉಪ್ಪು ಹಾಕಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಜಲ್ದಿನ ಬೆಂದುತ್ತೆ. ಸ್ವಲ್ಪ ಇದು ಬ್ರೌನ್ ಕಲರ್ ಬಂತಂದ್ರೆ 2 ಉಳ್ಳಾಗಡ್ಡಿ ಹೆಚ್ಚಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಒಂದು 5 ನಿಮಿಷ ಇದೇ ಥರ ಫ್ರೈ ಮಾಡೋಣಂತ. 2 ಚೆನ್ನಾಗಿ ಬೆಂದಾದಮೇಲೆ 2 ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕೀನಿ. 1 ಹಿಡಿಯಷ್ಟು ಕೊತ್ತಂಬರಿನ ಹಾಕೀನಿ. ಸೊ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನು 1 ಸ್ಪೂನ್ ಎಣ್ಣೆಯಾಗ ಇದನ್ನು ಸತ್ಯಕ್ಕೆ ಫ್ರೈ ಮಾಡತ್ತೀನಿ. ನಿಮಗೇನರ ಸ್ವಲ್ಪ ಇದು ತೆವಿ ಹಿಡ್ಯಾಕತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊತ ಫ್ರೈ ಮಾಡಿರಿ. ಇದು ಬೇಸ್ ಕೂಡ ಹಿಡಿಯಂಗಿಲ್ಲ. ಈಗ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಕಡ್ಲಿ ಕಾಳನ್ನೆಲ್ಲ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಸಣ್ಣಾಗಿ ಮಿಕ್ಸಿ ಮಾಡೋಣಂತ. ನೋಡಿರಿ, ಈ ಥರ ಪೌಡರ್ ಆಗುವಂಗೆ ಸಣ್ಣಂಗೆ ಮಿಕ್ಸಿ ಮಾಡ್ಕೋಬೇಕು. ಈಗ ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ. ಇಲ್ಲಾಂದ್ರೆ ಫ್ರೆಶ್ ಹಂಗೆ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರಿ. ಮತ್ತು ಆಲ್ರೆಡಿ ಫ್ರೈ ಮಾಡಿರುವಂಥ ಮೂಲಂಗಿದ್ದನ್ನು ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಳ್ಳೋಣಂತ. ನೆನಪಾರ್ದೆ, ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋಣ. ಮಿಕ್ಸಿ ಮಾಡಿರುವಂಥ ಎಲ್ಲ ಪೇಸ್ಟನ್ನು ಒಂದ್ರಾಗ ಹಾಕೋಣಂತ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಹಂಗೆ ಬರೀ ಬಾಯಲ್ಲೇನ ತಿನ್ಬೇಕು, ಅಷ್ಟು ಮಸ್ತಾಗಿತ್ತು ಟೇಸ್ಟ್. ಮತ್ತು ಇದಕ್ಕೊಂದು ಸ್ವಲ್ಪ ಮ್ಯಾಲೆ ಒಗ್ಗರಣೆ ಹಾಕೋಣಂತ. ಅದಕ್ಕೊಂದು ಬಾಣಲ್ಯಾಗ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಕೋಣ. ಸಾಸಿವೆ ಎಲ್ಲ ಚಟಪಟ ಅಂದಾದಮೇಲೆ ಒಂದು 4 ಎಸಳು ಕರಿಬೇವು ಹಾಕೋಣಂತ. ಕರಿಬೇವು ಹಾಕಿ ಈ ಚಟ್ನಿ ಮೇಲೆ ಹಾಕೋಣಂತ. ಅದು ಸೂಪರ್ ಟೇಸ್ಟ್ ಕೊಡ್ತೈತಿ. ನಮ್ಮದು ಸೂಪರಾಗಿರೋ ಮೂಲಂಗಿ ಚಟ್ನಿ ರೆಡಿ ಆಗೈತಿ. ನಾವು 1-2 ರೊಟ್ಟಿ ಜಾಸ್ತಿನ ತಿಂತೇವೆ, ಅಷ್ಟು ಮಸ್ತಾಗಿತ್ತು ಇದು ಕಾಂಬಿನೇಷನ್ನ. ಇದು ನೀವು ದೋಸಾಕ್ಕೆ, ಇಡ್ಲಿಗೆ, ಆಮೇಲೆ ರೊಟ್ಟಿ, ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನ. ನಾನು ಆಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಆಮೇಲೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದ್ರಂತೂ ಆಹಾ ಅದ್ಭುತವಾಗಿತ್ತು. ನಮ್ಮದು ಸೂಪರ್ ಆಗಿರೋ ಚಟ್ನಿ ರೆಡಿ ಆಗೈತಿ. ಇದನ್ನು ಮಸ್ತಕ್ಕೆ ಬೆಣ್ಣೆ ಜೊತೆ ಕಲಿಸ್ಕೊಂಡು ಈಗ ಟೇಸ್ಟ್ ಮಾಡೋಣ ಅಂತ. ಹೆಂಗಾಗೈತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಭಾರಿ ಟೇಸ್ಟ್ ಆಗಿತ್ತು. ನಾ ಹೇಳ್ತೀನಿ, ಡೆಫಿನೆಟಾಗಿ ನೀವು ಮನ್ಯಾಗ ಟ್ರೈ ಮಾಡಿರಿ ಮತ್ತು ನಂಗೆ ಜರೂರು ಕಮೆಂಟ್ ಮಾಡ್ತೀರಿ ಭಾರಿ ಮಸ್ತಾಗಿತ್ತು ಅಂತಂದು. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.